Bitty, smile. I just wanna love you like I do, cause I never had someone like you. Ain't nobody got this love. Ice cream. Hello guys, welcome back to my vlog. So ಇದು ನಂದು ಆ್ಯಕ್ಚುಲಿ 2 days ವ್ಲಾಗ್, ಥರ್ಸ್ಡೇ ಆ್ಯಂಡ್ ಫ್ರೈಡೇಸ್ ವ್ಲಾಗ್. ಆ್ಯಕ್ಚುಲಿ ಅಪ್ಲೋಡ್ ಮಾಡಲಿಕ್ಕೆ ತುಂಬಾ ಲೇಟ್ ಆಗ್ತಾ ಇದೆ, ಈಗ ಟೈಮ್ ಸಿಗ್ತಾನೆ ಇಲ್ಲ. ಸೊ ಇವತ್ತೇನು ಸ್ಪೆಷಲ್, ನಾನು ಐಡಿಯಲ್ ಕೆಫೆಯಿಂದ ಐಸ್ ಕ್ರೀಮ್ ತೊಗೊಂಡಿದ್ದೆ, ನನ್ನ ಫೇವ್ರೇಟ್ ಆ್ಯಕ್ಚುಲಿ. ಸೊ ನನ್ನ ಮಗನ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ವಾಕಿಂಗ್. ವೆರಿ ಹ್ಯಾಪಿ ಟು ಸಿ. ಅವನು ವಾಕ್ ಮಾಡುವಾಗ ತುಂಬಾ ಖುಷಿ ಆಗ್ತಾ ಇದೆ. ಅವನಿಗೆ 10 month ಆಗಲಿಲ್ಲ, ಜಸ್ಟ್ 9.5 ಅಲ್ಲೇ ಸ್ಟಾರ್ಟ್ ಮಾಡಿದ್ದು ವಾಕ್ ಮಾಡಲಿಕ್ಕೆ. Today I'm making. Not your making. Okay, sorry, my sister making. ಯಾಕೆ ಸುಮ್ಮನೆ ಅವಳಿಗೆ ಬೇಜಾರಾಗುತ್ತೆ. Just my sister making prawn chili ಮಾಡ್ತಾ ಇದ್ದಾಳೆ. ಎಷ್ಟು ಒಳ್ಳೇದು ಮಾಡ್ತಾಳೆ ಅಂದರೆ ನೀವು ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಳ್ಳೆ ಸೊ ನಂದು ಮತ್ತು ಸಿಸ್ಟರ್ಸ್ ಬಾಂಡಿಂಗ್ ಇಸ್ ವೆರಿ ಶೇರಿಂಗ್, ಕೇರಿಂಗ್. ಸೊ ಹಾಗೇನೇ ಇರಬೇಕು. ಟಚ್ ಹುಟ್ಟಿದ್ದು ಅಂದರೆ ನಾವು ತುಂಬಾ ಕ್ಲೋಸ್ ಆ್ಯಕ್ಚುಲಿ. ಏನಿದ್ರು ತಮಾಷೆ ಮಾಡುತ್ತಾ ಲೈಕ್ ತುಂಬಾ ಖುಷಿ ಪಡ್ತಾ ಇರ್ತೇವೆ. ಎವ್ರಿ ಟೈಮ್ ನಾನು ಯಾವಾಗಲೂ ಕ್ಲೀನ್ ಮಾಡಿರ್ತೇನೆ. ಮೈ ಗಾಡ್, ಅಗೇನ್ ಐ ಶುಡ್ ಕ್ಲೀನ್. ವೈ ಶುಡ್ ಐ ಕ್ಲೀನ್? ಒಳಗೆ ಹೇಳ್ತೇನೆ ಕ್ಲೀನ್ ಮಾಡಿ. ನೋಡಿ ಇಲ್ಲಿ ನನ್ನ ಸಿಸ್ಟರ್ ಫುಡ್ ಒಳ್ಳೆನೇ ಮಾಡುತ್ತಾಳೆ. ನಾನು ಅವಳಿಗೆ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ಒಳ್ಳೆ ಟೇಸ್ಟಿ ಆಗಿದೆ ಚಿಕನ್, ಪ್ರಾನ್ ಚಿಲ್ಲಿ. ಕೊರಿಯಂಡರ್ ಪೌಡರ್ 8 ಸ್ಪೂನ್, ಜಸ್ಟ್ 1 ಸ್ಪೂನ್. To dry out water. See how many teeth came, Rahan? Show me your teeth. Say hi. Oh. What happened? What happened? Oh, don't beat me. You're eating? ಈಗ ನಾವು ಕ್ಲಿನಿಕ್ಕಿಗೆ ಹೊರಡಿದ್ದೇವೆ. ಇವನಿಗೇನದು ಇನ್ಫೆಕ್ಷನ್ ಆಗಿದೆ, ಸೊ ಸ್ವಲ್ಪ ಕನ್ಸಲ್ಟ್ ಮಾಡಲಿಕ್ಕಿದೆ. ಸೊ ಈಗ ಹೊರಡ್ತೇವೆ. ಅದಾದಮೇಲೆ ಜ್ಯೂಸ್ ಜಂಕ್ಷನಿಗೆ ಬಂದಿದ್ವಿ. ಜ್ಯೂಸ್ ಜಂಕ್ಷನ್ಲಿ ನನ್ನ ಫೇವ್ರೇಟ್ ಜ್ಯೂಸ್ ಅಂದರೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್. ಇಟ್ಸ್ ಮೈ ವೆರಿ ಫೇವ್ರೇಟ್. ಅದಾದಮೇಲೆ ವಿ ರೀಚ್ ಟು ಹೋಮ್. ಸೊ ಅದಾದಮೇಲೆ ಇವನಿಗೆ ಫುಡ್ ಕೊಡಬೇಕು. ಫುಡ್ ಕೊಡಲಿಕ್ಕೆ ತುಂಬಾ ಕಷ್ಟ ಮಕ್ಕಳಿಗೆ. ಸೊ ಏನಾದರೂ ನಖರ ಮಾಡ್ತಾನೆ ಇದ್ದರೆ ಒಂದು ಸಹ ತಿಂತಾನೆ. ಸೊ ಸಿಂಪಲಾಗಿ ಒಂದು ನಮ್ಮದು ಸಾಲ್ಸಾ ಡ್ಯಾನ್ಸ್ ಆಗ್ತಾ ಉಂಟು. ಹೇಗಿದೆ ನನ್ನ ಡ್ಯಾನ್ಸ್, ನನ್ನ ಮತ್ತು ನನ್ನ ಮಗಂದು? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಲೈಕ್ ಮಾಡ್ತಾನೆ ಇರಿ. ಆ್ಯಂಡ್ ದಿಸ್ ಇಸ್ ಮೈ ಫ್ರೈಡೇ ವ್ಲಾಗ್. ಫ್ರೈಡೇ ವ್ಲಾಗ್ ರೂಟೀನ್ ಯಾವಾಗಲೂ ಹೀಗೇನೇ ಇರುತ್ತೆ. ಅಂದರೆ ದೇವರ ಪಾತ್ರೆ ತೊಳೆಯುತ್ತಾ, ದೇವರಿಗೆ ಹೂ ಹಾಕುತ್ತಾ, ಹಾಗೆಯೇ ಭಜನೆ ನಂದು ಫ್ರೈಡೇ ರೂಟೀನ್. ನನಗೆ ಫ್ರೈಡೇ ಅಂದರೆ ತುಂಬಾ ಖುಷಿಯಾಗುತ್ತೆ. ಆ ಟೈಮಲ್ಲಿ ನಾನು ವೆಜ್ ಇರುತ್ತೇನೆ ಫ್ರೈಡೇ.
ಸೊ ಇದಾದ್ಮೇಲೆ ಇವನನ್ನು ಬಾತ್ ಮಾಡಿಸಿ ಇವನಿಗೆ ದೇವರ ಕೋಣೆಗೆ ಹೋಗುವುದಂದ್ರೆ ತುಂಬಾನೇ ಖುಷಿ ಪಡ್ತಾನೆ. ನಾನೊಂದು ಲೈಕ್ ನಂದು ಇದು ಡೈಲಿ ಸಾಂಗ್ ಇರುತ್ತೆ. ಅವನು ಆ ಭಜನೆಗೆ ಅವನು ತಾಳಕ್ಕೆ ತಕ್ಕ ಇರ್ತಾನೆ, ತುಂಬಾನೇ ಖುಷಿ ಪಡ್ತಾನೆ ನನ್ನ ಮಗ. ಸೊ ಫ್ರೈಡೇ ವೆಜ್, ಹಾಗಾಗಿ ನಾನು ಸೋಯಾಬೀನ್ ಬಿರಿಯಾನಿ ಮಾಡಿದ್ದೇನೆ. ಸೊ ಸೋಯಾಬೀನಿಗೆ ನಾನು 1 ಕಪ್ ಸೋಯಾಬೀನ್ ತಗೊಂಡಿದ್ದೇನೆ. ಸೊ ಸೋಯಾಬೀನ್ ಒಂದು ಕಪ್ಪಿಗೆ 500 ಗ್ರಾಮ್ ಕರ್ಡ್ ಮೊಸರು ತಗೊಂಡಿದ್ದೇನೆ. ಇಷ್ಟು ಮಸಾಲೆ ಅಂದರೆ ಒಂದು 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಟರ್ಮರಿಕ್ 1/2 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಎಲ್ಲ 1 ಸ್ಪೂನು ಕುಮಿನ್ ಸೀಡ್ಸ್, ಕೋರಿಯಂಡರ್ ಆ್ಯಂಡ್ ಗರಂ ಮಸಾಲ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿರಿಯಾನಿ ಪೌಡರ್ ಒಂದು 1.5 ಸ್ಪೂನ್ ತೊಗೊಂಡಿದ್ದೇನೆ. ಸೊ ಇದನ್ನೆಲ್ಲ ಮಿಕ್ಸಪ್ ಮಾಡಬೇಕು. ಸೊ ಇದು ಮ್ಯಾರಿನೇಟ್ ಮಾಡಿದ್ದು ಸೋಯಾಬೀನ್ ಮ್ಯಾರಿನೇಟ್ ಮಾಡಿ ಒಂದು 10 to 15 ಮಿನಿಟ್ಸ್ ಇಟ್ಟರೆ ಸಾಕು. ಸೊ ಅದಾದಮೇಲೆ 2 ಚಿಲ್ಲಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಕು. ಅದನ್ನೇ ಪುದೀನ ಇದ್ದರೂ ಪುದೀನ ಸಹ ಹಾಕ್ಬೋದು. ಸೊ ನಾನು ಆಗಲಿಲ್ಲ. ಮತ್ತು ನಾವು ಇಟ್ಟ ಸೋಯಾಬೀನನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಿದ್ದರೆ ಮಿಕ್ಸ್ ವೆಜಿಟೇಬಲ್ಸ್ ಸಹ ಹಾಕ್ಬೋದು. ನಾನು ಇದು ಸಡನ್ಲಿ ಸೋಯಾಬೀನ್ ಮಾಡೋದರಿಂದ ನನ್ನ ಹತ್ರ ಖಾಲಿ ಕ್ಯಾರೆಟ್ ಮಾತ್ರ ಇತ್ತು. ಸೊ ನಾನು ಅದೊಂದೇ ವೆಜಿಟೇಬಲ್ಸ್ ಹಾಕಿದ್ದೆ. ಸೊ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿದರೆ ತುಂಬಾ ಟೇಸ್ಟಿ ಆಗುತ್ತೆ ಬಿರಿಯಾನಿ. ಸೊ ಇದೆಲ್ಲ ಮಿಕ್ಸ್ ಮಾಡಿ ನೀವು ಮ್ಯಾರಿನೇಟ್ ಮಾಡಿಡಿ. ಜಸ್ಟ್ ಒಂದು 10 to 15 ಮಿನಿಟ್ಸ್ ಇಟ್ಟರೆ ಸಾಕು. ಸೊ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೇನೆ 1.5 ಕಪ್ಪಿಗೆ ನಾನು 2.5 ಕಪ್ ವಾಟರ್ ಹಾಕಿದ್ದೇನೆ. ಸೊ ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೇನೆ. ಈ ಕುಕ್ಕರಿಗೆ 1 ಸ್ಪೂನ್ ಆಯಿಲ್, ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ನಿಮಗೆ ಯಾವುದು ಟೇಸ್ಟಿಗೆ ಬೇಕಾದಲ್ಲಿ ನೀವು ಆಯಿಲ್ ಯೂಸ್ ಮಾಡ್ಬೋದು. ಅದಾದಮೇಲೆ 1 ಸ್ಪೂನ್ ಗೀ ತೊಗೊಂಡಿದ್ದೀನಿ ಮತ್ತು 1 ಸ್ಪೂನು ಕುಮಿನ್ ಸೀಡ್ಸ್ ಹಾಕಿದ ಮೇಲೆ ಯಾವುದು ಲವಂಗ ಒಂದು 3 to 4, ಹಾಗೆಯೇ ಏಲಕ್ಕಿ 3 to 4 ಸಾಕು. ಸೊ ಅದಾದಮೇಲೆ 1 ಸ್ಟಿಕ್ ಸಿನಮನ್ ತೊಗೊಂಡಿದ್ದು, 4 to 5 ಕರಿಮೆಣಸಿನ್ಕಾಯಿ ಹಾಕಿ. ಅದಾದಮೇಲೆ ನಾನು ಒಂದು ದೊಡ್ಡ ಆನಿಯನ್ ತೊಗೊಂಡಿದ್ದೆ. ಸೊ ಒಂದು ಆನಿಯನ್ ಹಾಕಿದ್ದೆ. ಅದಾದಮೇಲೆ ಆನಿಯನ್ ಫ್ರೈ ಆದಮೇಲೆ ಬೇ ಲೀಫ್ ಹಾಕಲಿಕ್ಕೆ ಮರೆತೋಯ್ತು, ಅದು ಅದಕ್ಕಿಂತ ಮೊದಲು ಹಾಕಬೇಕಿತ್ತು, ಪರವಾಗಿಲ್ಲ. ಬೇ ಲೀಫ್ ಆದಾದಮೇಲೆ ನಾನು ಇದು ಡೀಪ್ ಫ್ರೈ ಆದಮೇಲೆ ಟೊಮೆಟೊ ಹಾಕಿದ್ದೆ. ಟೊಮೆಟೊ ಫುಲ್ಲು ಫ್ರೈ ಆಗಿ ಸಾಫ್ಟ್ ಆಗಬೇಕು. ಟೊಮೆಟೊ ಸಾಫ್ಟ್ ಆದಮೇಲೆ ನಾವು ಮಾಡಿಟ್ಟ ಮ್ಯಾರಿನೇಟನ್ನು ಮಿಕ್ಸ್ ಮಾಡಿ ಸೊ ಸ್ಟೀರ್ ಮಾಡ್ತಾನೆ ಇರಿ, ಸ್ವಲ್ಪ ಅದು ಬಾಯ್ಲ್ ಆಗಬೇಕು. ಸೊ ಅದು ಬಾಯ್ಲ್ ಆದ ಕೂಡಲೇ ನಾವು ಸೋಕ್ ಮಾಡಿರುವ ರೈಸನ್ನು, ನಾನು 1.5 ಕಪ್ ರೈಸ್ ಇಟ್ಟಿದ್ದೆ. ಸೊ 1.5 ಕಪ್ಪಿಗೆ ನಾನು 2.5 ಕಪ್ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೆ. ಸೊ ಅದು ನೀರು ಹಾಕಿದ್ದೆ. ಸೊ ಅದಾದಮೇಲೆ ನೀವು ರೈಸನ್ನು ಜಸ್ಟ್ ಸ್ಪ್ರೆಡ್ ಮಾಡಿದರೆ ಸಾಕು, ಲೇಯರ್ ಆಗಿ ಒಂದು ಸ್ಪ್ರೆಡ್ ಮಾಡಿ. ಅದು ಸ್ಪ್ರೆಡ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನ, ಆಲ್ರೆಡಿ ಸಾಲ್ಟ್ ಹಾಕಿರ್ತೇವೆ ಮ್ಯಾರಿನೇಟಿಗೆ, ಬಟ್ ರೈಸಿಗೆ ಸ್ವಲ್ಪ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಸ್ವಲ್ಪ ಸಾಲ್ಟ್ ಹಾಕಿದರೆ ಸಾಕು. ಅದು ಸಾಲ್ಟ್ ಆದಮೇಲೆ ಅದರ ಮೇಲೆ ಸ್ವಲ್ಪ ನೀವು ಸ್ಪ್ರೆಡ್ ಮಾಡಿ ಗರಂ ಮಸಾಲ ಇಲ್ಲದಿದ್ದರೆ ಬಿರಿಯಾನಿ ಮಸಾಲ, ನಾನು ಬಿರಿಯಾನಿ ಮಸಾಲವನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೆ. ಸೊ ಅದರ ಮೇಲೆ ಸ್ವಲ್ಪ ಕೋರಿಯಂಡರ್ ಹಾಕಿದ್ದೇನೆ. ಕೋರಿಯಂಡರ್ ಹಾಕಿದ ಮೇಲೆ ನಾನೊಂದು ಬಟರ್ ಕ್ಯೂಬ್ ಹಾಕಿದರೆ ತುಂಬಾ ಬಿರಿಯಾನಿ ತುಂಬಾ ಲೈಕ್ ಟೇಸ್ಟಿ ಬರುತ್ತೆ, ಹಾಗಾಗಿ ನಾನು ಕ್ಯೂಬ್ ಬಟರನ್ನು ಹಾಕಿದ್ದೆ. ಆದಮೇಲೆ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ದೆ. ನೀರು ಲಾಸ್ಟಿಗೆ ಹಾಕಬೇಕು ಹೀಗೆ. ಸೊ ಬಿರಿಯಾನಿ ರೆಡಿ ಆಗಲಿಕ್ಕೆ 20 to 25 ಮಿನಿಟ್ಸ್ ಸಾಕಾಗುತ್ತೆ. ಅದು ಬೇಗನೆ ಬಾಯ್ಲ್ ಆಗುತ್ತೆ ಬಿರಿಯಾನಿ ರೈಸ್.
ಸೊ ನೀವೊಮ್ಮೆ ಟೇಸ್ಟ್ ಮಾಡಿ, ತುಂಬಾ ಟೇಸ್ಟಿಯಾಗಿದೆ ಬಿರಿಯಾನಿ. ನಿಮಗೇನಾದರೂ ಲೈಕ್ ಆದರೆ ಕಮೆಂಟ್ ಮಾಡಿ. ನೀವು ಯಾವಾಗಾದರೂ ಬಿರಿಯಾನಿ ಮಾಡೋದಾದರೆ